ಡೇನಲ್ಲಿ ಹೋದ್ರೆ ಡೇ ಡ್ರೈವ್ ಆಗಲ್ವಾ? ಯಾವಾಗ್ಲೂ ಪ್ರೊಫೆಷನಲ್ ಕೊರಿಯರ್ ಅಲ್ಲಿ ಕಳಿಸ್ತಾ ಇದ್ದೆ, ಆದ್ರೆ ನಮ್ ದೊಡ್ಡಮ್ಮ ಬರ್ತಾರಂತ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗಿ. ಹಲೋ, ನಮಸ್ಕಾರ, ಬಾಯ್ ಬಾಯ್ ಬಾಯ್. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂದ್ರೆ, ನೆನ್ನೆ ತುಂಬಾ ಲೇಟ್ ಆಗಿ ಹೋಗಿತ್ತು ಮನೆಗೆ ಬರೋಷ್ಟರಲ್ಲಿ, ನೈಟ್ ಡ್ರೈವ್ ಹೋಗಿ ಕಸಿನ್ಸ್ ಎಲ್ಲ. ಸೊ ಇವತ್ತು ಎದ್ದಿರೋದು ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ ಗೈಸ್. ಇವಾಗ ಎದ್ವಿ ಆಸ್ ಯೂಶಲ್. ನಮ್ಮ ಅಮ್ಮನ ಬರ್ಡೇ. ಸೊ ಗೈಸ್ ಎಲ್ಲರೂ ವಿಶ್ ಮಾಡಿ ನಮ್ಮ ಅಮ್ಮನ ಬರ್ಡೇಗೆ. ಏನ್ ಪುಷ್ಪ ಇವತ್ತು ಸ್ಪೆಷಲ್? ಇವತ್ತು ಸ್ಪೆಷಲ್ ತಟ್ಟೆ ಇಡ್ಲಿ ಚಟ್ನಿ ಸಾಂಬಾರ್ ತಿಂಡಿಗೆ. ಕಡೆ ಬಾ. ಹಾ ಹಾ, ಅವರೆಕಾಳು ಸಪ್ಪೆಸರು ಹಾ ಮುದ್ದೆ. ಮಾತಾಡು. ಅವರೆಕಾಳು ಸಪ್ಪೆಸರು ಮುದ್ದೆ ಹಾ ಮಧ್ಯಾಹ್ನಕ್ಕೆ. ಹಾ. ರಾತ್ರಿ ನೋಡ್ಬೇಕು, ಏನೇನು ಗೊತ್ತಿಲ್ಲ. ಸೊ ಗೈಸ್ ನೆನೆ ರಾತ್ರಿ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಯ್ತು. ಅದೇನಾರ ವ್ಲಾಗ್ ನೋಡ್ಬೇಕಂದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ. ಆ ವ್ಲಾಗ್ ಅಲ್ಲಿ ಹೋಗಿ ನೋಡಿ. ನಮ್ಮ ಅಮ್ಮಂದು ರಾತ್ರಿ ಕೇಕ್ ಕಟ್ ಆಯ್ತು. ಏನ್ ಅನ್ಸ್ತಮ್ಮ ನಿನಗೆ? ಸೂಪರ್ ಆಗಿತ್ತು, ಖುಷಿ ಆಯ್ತು. ಕೇಕ್ ಸಕ್ಕತ್ ಇಷ್ಟ ಆಗೋಯ್ತು. ಕೇಕ್ ಸಕ್ಕತ್ ಇಷ್ಟ ಆಯ್ತು, ಸಾಫ್ಟ್ ಆಗಿತ್ತಲ್ಲಮ್ಮ? ಅದು ಸಾಫ್ಟ್ ಆಗಿತ್ತು ಕೇಕ್. ಸೊ ನಮ್ಮಮ್ಮ ಕೇಳ್ತಾ ಇದ್ರು ಬೆಳಗ್ಗೆ. ನಾವು ಆಲ್ರೆಡಿ ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ವಿ ರಾತ್ರಿ. ನಮ್ಮಮ್ಮ ಬಂದ್ ಬೆಳಗ್ಗೆ ಕೇಳ್ತಾ ಇದ್ರು. ಸೊ ಗೈಸ್ ಏನಂದ್ರೆ, ಇವತ್ತು ನಮ್ಮ ಮನೆಗೆ ಎಲ್ಲಾ ರಿಲೇಟಿವ್ಸ್ ಬರ್ತಾರೆ. ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ, ಐ ಮೀನ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಬಂದೇ ಇರ್ಲಿಲ್ಲ. ಯಾಕೆ ಅಂದ್ರೆ ಎಲ್ಲ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ರು. ಎವ್ರಿ ವೀಕೆಂಡ್ ನಾವ್ 3 ಮನೆ ಇದೆ, ನಾವ್ ಯಾವ್ದಾನ ಮನೇಲಿ 100% ಸೇರ್ತೀವಿ. ಸೊ ಇವತ್ತು ನಮ್ಮ ಮನೆಗೆ ಎಲ್ಲಾರು ಬರ್ತಾ ಇದ್ದಾರೆ. ನಿಮ್ಗೆ ಎಲ್ಲಾರನ್ನೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ, ಆದ್ರೆ ಇಬ್ರನ್ನ ಬಿಟ್ಟು. ಅವರು ಕ್ಯಾಮ್ರಾ ಮುಂದೆ ಬರಲ್ಲ. ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರಾ ಅವ್ರು ಯಾರು ಅಂತ. ಸೊ ಇವತ್ತು ಇಡ್ಲಿ ಮಾಡಿದಾರೆ ಅಂತ. ನನಗೆ ಇಡ್ಲಿನೇ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ನಮ್ಮ ಅಮ್ಮನ್ ಬರ್ತಡೇ ಆಗಿರೋದ್ರಿಂದ ಪಾಪ ನೋಡೋಣ ತಿಂತೀನಿ ಇವತ್ತು. ಸೊ ಇಲ್ಲಿ ನಾವ್ ಅಜ್ಜಿ ನೋಡಿ ಗೈಸ್. ಗೈಸ್ ಇಲ್ಲಿ ನಮ್ ದೊಡ್ಡಪ್ಪ ಹೆಂಗ್ ಬೈತಿದಾರೆ ಗೊತ್ತಾ? ನಾವು ನೈಟ್ ಡ್ರೈವ್ ಹೋಗಿದ್ವಲ್ಲ, ಅದಕ್ಕೆ ಜೋರಾಗಿ ಬೈತಿದಾರೆ ಗೈಸ್. ಏನ್ ದೊಡ್ಡಪ್ಪ ನಿಮ್ದು? ಯಾರು ಬೆಳಗ್ಗೆ ಹೊತ್ತಿನ ಹೋಗ್ ಜಾಗ ಇರ್ಲಿಲ್ಲ ನಿಮ್ಗೆ? ರಾತ್ರಿ ನೈಟ್ ಡ್ರೈವ್ ಅಂತಾರ ದೊಡ್ಡಪ್ಪ ಅದನ್ನ. ಇನ್ನು ಡೇ ಡ್ರೈವ್ ಅನ್ಕೊಂಡು ಹೋಗು. ಡ್ರೈವ್ ಮಾಡಕ್ ಆಗಲ್ಲ, ನೈಟ್ ಡ್ರೈವ್ ಮಾಡ್ಬೇಕು. ನೈಟ್ ಡ್ರೈವ್ ಎಲ್ಲ ಸಖತ್ ಕಾಣ್ತದು. ಏನಾಗುತ್ತಪ್ಪ? ಡೇನಲ್ಲಿ ಹೋದ್ರೆ ಡೇ ಡ್ರೈವ್ ಆಗಲ್ವಾ? ಏನ್ ನೋಡಿ ಹೆಂಗ್ ಬೈತಿದ್ದಾರೆ ದೊಡ್ಡಪ್ಪ. ಅದನ್ನ ನೈಟ್ ಡ್ರೈವ್ ಅಂತಾರ. ನೈಟ್ ಡ್ರೈವ್ ಅಲ್ಲಿ ಹೋಗೋದಕ್ಕೆ ನೈಟ್ ಡ್ರೈವ್ ಅಂತ ಹೇಳೋದು. ಎಲ್ಲ ನಿನ್ನಿಂದಲೇ ಆಗೋದು. ನನ್ನಿಂದ ಯಾಕೆ? ನೈಟ್ ಆಗಿದ್ದೆ ನಿನ್ನಿಂದ. ಮಲ್ಕೊಂಡು ನಿದ್ದೆ ಮಾಡಿದ್ರೆ ನೈಟ್ ಆಗ್ತಾನೆ ಇರ್ಲಿಲ್ಲ, ಬೆಳಕರ್ದಿರೋದು. ನೀನ್ ಯಾಕೆ ಎದ್ದಿದ್ದೆ ನೀನು? ಅದಕ್ಕೆ ಮತ್ತೆ ನೈಟ್ ಡ್ರೈವ್ ಮಾಡಿದ್ದು. ನೀವು ಬಂದಿರ್ಲಿಲ್ವ? ನೀವು ಬರ್ಬೇಕಾಗಿತ್ತು ದೊಡ್ಡಪ್ಪ. ನಾನು ನೈಟ್ ಎಲ್ಲ ಬರಲ್ಲ ನಾವು. ಯಾಕೆ ಬರಲ್ಲ ನಾವು? ನೈಟ್ ಏನಿದ್ರೆ ಸ್ಪೀಡ್ ಅಷ್ಟೇ ಆಡೋದು. ಅಷ್ಟು ಆಡಿದ್ರೆ ಅದು ಯಾವತ್ತೋ. ಎಷ್ಟ್ ಆಡ್ತಾರ ಅಂದ್ರೆ ಇವ್ರಿಬ್ರು ಅಣ್ಣ ತಮ್ಮ ಕೂತ್ಕೊಂಡ್ಬಿಟ್ಟಿ ಆಡ್ತಾರೆ. ಅಬ್ಬಬ್ಬಬ್ಬಬ್ಬ. ಇಲ್ಲ ಎಲ್ಲ ಗೋವಿಂದ ಅವ್ರು. ನಾನು ಇವಾಗ ಶಾಪಿಗೆ ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಮನೆಗೆ ಫುಲ್ ಬಂದಿಲ್ಲ. ಸೊ ನನಗೆ ಸ್ವಲ್ಪ ಕೆಲಸ ಇತ್ತು ಆಚೆ. ಒಂದು ಡೆಲಿವರಿ ಕೊಡಬೇಕಾಗಿತ್ತು. ಅವ್ರದ್ದೇನಂದರೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇತ್ತು. ಅಂದರೆ ಮೈಸೂರಿಗೆ ಕಳಿಸ್ಬೇಕಾಗಿತ್ತು ಒಂದು 3 to 4 ಸ್ಯಾರೀಸ್ ಮತ್ತು ಒಂದು 3 ಜ್ಯುವೆಲ್ರೀಸು. ಸೊ ಅವ್ರು ಆರ್ಡರ್ ಮಾಡ್ಕೊಂಡಿದ್ರು. ಅವ್ರಿಗೇನಂದರೆ ಇವತ್ತು ಕೊರಿಯರ್ ಓಪನ್ ಇರಲ್ಲ ಗೈಸ್. ಸಂಡೇ ಆಗಿರೋದ್ರಿಂದ ಕೊರಿಯರ್ ಓಪನ್ ಇರಲ್ಲ. ಅವ್ರಿಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ ನಾನು ಅವರಿಗೆ ಬಸ್ಸಲ್ಲಿ ಕಳಿಸ್ಕೊಡ್ಬೇಕಾಗಿತ್ತಂತೆ. ಸೊ ಆ ಐ ಮೀನ್ ಆ ಪ್ರಾಡಕ್ಟ್ನ ಎಲ್ಲ ಪಾರ್ಸೆಲ್ ಮಾಡಿ ಇವಾಗ ಕೊಡಬೇಕಂತೆ. ಸೊ ಹೋಗೋಣ ಬನ್ನಿ. ಕಂಪ್ಲೀಟಾಗಿ ಪ್ಯಾಕ್ ಮಾಡಿ 2 ಪಾರ್ಸೆಲ್ನ ಬಸ್ ಸ್ಟ್ಯಾಂಡ್ಗೆ ಹೊರಟಿದ್ದೀನಿ. ಅಲ್ಲಿ ಹೋಗಿ ಪಾರ್ಸೆಲ್ ತೊಗೊಂಡು ಪಾರ್ಸೆಲ್ ಮಾಡಿ ಕೊಟ್ಟು ಕಳಿಸಿ ಕೊರಿಯರ್ನ. ನಾನು ಯೂಶಲಿ ಯಾವಾಗಲೂ ಪ್ರೊಫೆಷ್ನಲ್ ಕೊರಿಯರಲ್ಲಿ ಕಳಿಸ್ತಾ ಇದ್ದೆ, ಆದರೆ ಸಂಡೇ ಆಗಿರೋದ್ರಿಂದ ಅದು ಆಫೀಸ್ ಕ್ಲೋಸ್ ಆಗಿರುತ್ತೆ. ಸೊ ಅವ್ರಿಗೆ ಅರ್ಜೆಂಟಾಗಿ ಬೇಕಾಗಿದ್ದಕ್ಕೆ ನಾನು ಬಸ್ಸಿಂದ ಕಳಿಸ್ತಿದ್ದೆ. ಮೈಸೂರಿಗೆ ಹೋಗ್ಬೇಕಾಗಿತ್ತು ಪಾರ್ಸೆಲ್ಲು. ಸೊ ಇವಾಗ ಹೋಗಿ ಹಂಗೆ ಬರ್ತಾ ಅಲ್ಲಿ ನಮ್ಮ ದೊಡ್ಡಮ್ಮನೂ ಸಿಗ್ತಾರೆ. ಸೊ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗೋದಷ್ಟೇ ಗೈಸ್. ಬನ್ನಿ ಹೋಗೋಣ ಗೈಸ್. ಇವಾಗ ಕಂಪ್ಲೀಟಾಗಿ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮ ಬರ್ತಾರಂತ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋದು ಗೈಸ್ ಅಷ್ಟೇ. ಸೊ ಗೈಸ್ ನಮ್ಮ ದೊಡ್ಡಮ್ಮ ಬಂದ್ರು. ಹಾಯ್, ಹಲೋ, ನಮಸ್ಕಾರ. ಇವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಗೈಸ್. ಇವಾಗ ಏನ್ ಮಾಡೋದಪ್ಪ? ನಾನ್ ಯಾಕೆ ಕರ್ಕೊಂಡು ಹೋಗ್ಬೇಕು ನಿಮ್ನ? ಯಾಕೆ ಅಂತ ಅಂದ್ರೆ ಮಕ್ಕಳು ಮಾಡ್ದೇನೆ ಇನ್ಯಾರು ಮಾಡ್ತಾರೆ. ಓಕೆ ಗೈಸ್ ಬನ್ನಿ ಮನೆಗೆ ಹೋಗೋಣ. ಇವಾಗ ಎಲ್ಲ ಮನೆಗೆ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ನಮ್ ದೊಡ್ಡಮ್ಮಗೋಸ್ಕರನೇ ವೇಟಿಂಗ್. ಬನ್ನಿ ಹೋಗೋಣ ಗೈಸ್. ಎಲ್ಲಾರು ನಮ್ಮ ಮನೆಗೆ ಬಂದಿದ್ದಾರೆ.
ಇವತ್ ನಮ್ಮಮ್ಮ ಬರ್ಡೇ ಆಗಿರೋದ್ರಿಂದ ಸ್ಪೆಷಲ್ ಏನಂದ್ರೆ ಇಲ್ಲಿ ನೋಡಿ ಮುದ್ದೆ, ಇದು ಸಪ್ಪೆಸರು ಅಂತೀವಿ, ನಮ್ ಕಡೆ ಸಪ್ಪೆಸರು ಅಂತೀವಿ. ಸಪ್ಪೆಸರುಗೆ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ. ನಮ್ ಮನೇಲಿ ಬೆಳ್ಳುಳ್ಳಿ ಇದೆ, ಒಂದ್ ಸ್ಪೆಷಲ್. ಬೆಳ್ಳುಳ್ಳಿ ತಿಂದ್ರೆ ಬೆಳ್ಳುಳ್ಳಿ ತಿನ್ನೋದೇ ಒಂದ್ ಸ್ಪೆಷಲ್. ಸೊ ಮುದ್ದೆ ಮಾಡಿದ್ದಾರೆ ನಮ್ಮಪ್ಪ, ನಮ್ ದೊಡ್ಡಪ್ಪ. ಇನ್ ಅವ್ರನ್ನ ತೋರ್ಸಕ್ ಆಗಲ್ಲ, ಅವ್ರ ನನ್ ಕಸಿನ್ ಸುಮುಖ ಅಂತ. ನಮ್ಮ ಅತ್ತೆ, ಹಾಯ್ ಅತ್ತೆ. ಫಸ್ಟ್ ಟೈಮ್ ನಾವ್ ಅತ್ತೆ ಬರ್ತಿದಾರೆ ವ್ಲಾಗ್ ಅಲ್ಲಿ. ಇಷ್ಟ ದಿವಸ ತುಂಬಾ ಬಿಸಿ ಇದ್ರು ಗೈಸ್. ಅವರು ಗವರ್ನಮೆಂಟ್ ಟೀಚರು. ಇವತ್ತು ಏನೋ ಫ್ರೀ ಮಾಡ್ಕೊಂಡು ನಮ್ ಅತ್ತೆ ಬಂದ್ಬಿಟ್ಟಿದ್ದಾರೆ. ಸೊ ಆಸ್ ಯೂಶುವಲ್ ನಮ್ ಡುಮ್ಮು, ನಾನು, ನಮ್ ಔಷು, ನಮ್ ದೊಡ್ಡಮ್ಮ, ಅಲ್ಲಿ ನಮ್ಮ ಅಜ್ಜಿ ಇದಾರೆ. ಸೊ ಆಮೇಲೆ ಎಲ್ಲಾರ ಹತ್ರ ನಾವು ಮಾತಾಡ್ಸೋಣ. ಸೊ ಬನ್ನಿ ಗೈಸ್, ಇವಾಗ ತಿಂದಿ ಇದಕ್ಕೆ ಇದು ಅವರೆಕಾಳಿಂದು ಪಲ್ಯ ಗೈಸ್, ಅದು ಫೇಮಸ್ ನಮ್ಮ ಮನೇಲಿ. ಸೊ ಅದನ್ನ ಹಾಕೊಂಡು ತಿಂದಿ ಹೋಗೋಣ. ನಮ್ಮ ಅಣ್ಣ ಮತ್ತೆ ಈ ಕಡೆ ಇನ್ನೊಬ್ರು ಇದಾರೆ. ಅವ್ರನ್ನು ತೋರ್ಸಂಗಿಲ್ವಂತೆ ಬ್ಲಾಗ್ ಅಲ್ಲಿ. ಅವ್ರ ಅವಾಗ ಬರ್ತಿರ್ತಾರೆ. ಅವ್ರೇನ್ ಅಷ್ಟೊಂದು ಇಂಟ್ರೋವರ್ಟ್ ಅಲ್ಲ. ನೆನ್ನೆ ಸ್ವಲ್ಪ ಕಾಣಿಸಿದಾರೆ. ಇನ್ನೇನ್ ಎಕ್ಸ್ಕ್ಲೂಸಿವ್ ಆಗಿ ಕಾಣಿಸ್ತಾರೆ ಸ್ವಲ್ಪ ದಿವಸ. ಅವ್ರಿಗೂ ಸ್ವಲ್ಪ ಅಭ್ಯಾಸ ಆಗ್ಬೇಕಲ್ಲ ಗೈಸ್, ಅದಕ್ಕೆ. ಸೊ ಇವಾಗ ಸಕ್ಕತ್ತಾಗಿದೆ. ಪಾಪ ಹೆಂಗಿದೆ ಪಾಪ ಊಟ? ನೆಕ್ಸ್ಟ್ ಲೆವೆಲ್. ಚುಚ್ಚು ಹೆಂಗಿದೆ? ನಮ್ ಚಿಕ್ಕಿದ್ ಮಾಡೋದ್ರಲ್ಲಿ ಫುಲ್ ಫೇಮಸ್ ಗೈಸ್. ನಿಜ ಮೆಣಸಿನ್ಕಾಯಿನ ಕಿವುಚ್ಕೊಂಡ್ ತಿಂತಿದ್ರೆ ಮಾತ್ರ ನನ್ ಮೋಸ್ಟ್ ಫೇವ್ರೆಟ್ ಸಾಂಬಾರ್ ಇದು. ಇದನ್ನ ನಾವು ಸಪ್ಪೆಸರು ಅಂತ ಕರಿತೀವಿ ಗೈಸ್ ನಮ್ಮ ಮನೇಲಿ. ದೊಡ್ಡಪ್ಪ ಹೆಂಗಿದೆ ದೊಡ್ಡಪ್ಪ? ಬ್ರಾಹ್ಮಣರು ಬೆಳ್ಳುಳ್ಳಿ ಊಟ ಮಾಡಲ್ಲ. ಆದ್ರೂ ಹೋಗ್ತಾ ಇದೆ ಒಳಕ್ಕೆ. ಆದ್ರೂ ಒಂದ್ 4-5 ಬೆಳ್ಳುಳ್ಳಿ ಹಾಕೊಂಡು ಕಿವುಚ್ಕೊಂಡು ಹೋಗಿದೆ ಗೈಸ್ ಆಗ್ಲೇ ಒಳಗಡೆ. ಅತ್ತೆ ಹೆಂಗಿದೆ ಅತ್ತೆ ಊಟ? ಸೂಪರ್, ನಿಮ್ಮ ನಾದ್ನಿ ಮಾಡಿರೋ ಊಟ ಡೆಲಿಷಿಯಸ್. ಸೊ ಗೈಸ್ ಊಟ ಮಾಡಿ ನಮ್ ಸವಿತಾ ನೋಡೋಣ ನೆಕ್ಸ್ಟ್ ಏನ್ ಮಾಡ್ಬೇಕಂತ. ಏನ್ ಹೇಳ್ತೆ? ನಮ್ ಸವಿತಾ ಯಾವಾಗ್ಲೂ ಸೂಪರ್ ಆಗಿ ಅಡಿಗೆ ಮಾಡ್ತಾರೆ. ನಮ್ಮಮ್ಮ ಫುಲ್ ಖುಷಿ ಆಗ್ಬಿಡ್ತಾರೆ ಇವತ್ತು. ಗೈಸ್ ನಮ್ಮ ಅಣ್ಣ ಮತ್ತೆ ಹೊರಟಿದಾನೆ. ಅವನ್ ಹೈದ್ರಾಬಾದ್ ಹೋಗ್ತಿದಾನಂತೆ ಗೈಸ್. ಮತ್ತೆ ಬರೋದು ಆಗಸ್ಟ್ 1st, 2nd ವೀಕ್. ಹೊರಟಿದ್ದಾಳೆ ಇವಾಗ. ಈ ಸಲ ಹೊರಟಿದ್ದಾರೆ. ಅವ್ರ ನಮ್ಮ ಅಕ್ಕ ತೋರ್ಸಂಗಿಲ್ವಂತೆ. ಬಾಯ್ ಡುಮ್ಮ, ಬಾಯ್ ಡುಮ್ಮ, ಬಾಯ್ ಡುಮ್ಮ. ಹ್ಯಾಪಿ ಜರ್ನಿ, ಹ್ಯಾಪಿ ಅಂಡ್ ಸೇಫ್ ಜರ್ನಿ ಬ್ರೋ. ಥ್ಯಾಂಕ್ ಯು ಬ್ರೋ. ಎವ್ರಿ ಸಂಡೇ ನಮ್ಮ ಅಜ್ಜಿ ಬಂದಾಗ ನಾನ್ ನಮ್ಮ ಅಜ್ಜಿ ಹತ್ರ ಎಣ್ಣೆ ಹಚ್ಚಿಸ್ಕೊಂಡು ಜಡ ಹಾಕ್ಸ್ಕೊತೀನಿ ಗೈಸ್, ಯಾವಾಗ್ಲೂ ಅಷ್ಟೇ. ಸೊ ನಮ್ಮ ಅಜ್ಜಿ ಹಾಕೊಡ್ತಾರೆ ಇವಾಗ. ಬಾಯ್ ಮಾಡಿ, ಬ್ಲಾಗಿಗ್ ಬಾಯ್ ಮಾಡಿ ಅತ್ತೆ. ಬಾಯ್ 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 ಸುಮುಖ, ಹಂಗೆ ಬಾಯ್ ಮಾಡ್ಬಿಡು. ಬಾಯ್ ಅಜ್ಜಿ. ಹ್ಞೂ ಅಜ್ಜಿ ಬರ್ತೀನಿ. ಸೊ ಗೈಸ್ ನಮ್ಮ ಅತ್ತೆ ಎಲ್ಲಾರು ವಾಪಸ್ ಅವ್ರ ಮನೆಗೆ ಹೊರಟಿದ್ದಾರೆ. ಬಾಯ್. ರಾತ್ರಿ ಬೇಗ ಮಲ್ಕೊಂಡ್ಬಿಟ್ಟೆ, ವಿಡಿಯೋ ಮಾಡೋಕ್ಕಾಗಿರಲ್ಲ, ಎಂಡ್ ಮಾಡೋಕ್ಕಾಗಿರಲ್ಲ. ಸೊ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.